ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ನೋಡಿ. ನಾನು ನನ್ನ ಮಗ ಕಾಫಿ ಕುಡಿತಾ ಇದ್ದೀನಿ. ಅವನು ಎದ್ದು ಬಂದ. ನನ್ನ ಪೂಜೆ ಎಲ್ಲ ಆಗಿ ಅಡುಗೆ ಮನೆಯಲ್ಲೇನೋ ಕೆಲಸ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಕರೆದ. ಸೊ ಎದ್ದಿದ್ದಾನೆ. ಲೇಟ್ ಆಗಿದೆ, 9:30 ತಿಂಡಿ ಆಗಿದೆ. ರೊಟ್ಟಿ ಮಾಡಬೇಕಾದ್ರೆ ಲೇಟ್ ಆಯಿತು. ರೊಟ್ಟಿ ಬೇಡ, ದೋಸೆ ಹೇಳ್ತೇನೆ. ದೋಸೆ ದಿನ ದೋಸೆ ಎಲ್ಲಿಗೆ ಹೋಗೋಲ್ಲ ನಾನು. ತಿನ್ನಲ್ಲ, ಬರೀ ದೋಸೆ ಕೇಳೋದಿಲ್ಲ. ಕುತ್ಕೊಂಡಿಲ್ಲ ಗೊಂಬೆ ಥರ ನಿನ್ನೆ ಒಳ್ಳೆ 2 ಮಾರ್ಕೆಟ್ ಸುತ್ತ ಬಂದ್ವಿ. ಮನೆ ಬರ್ತಾ 9:30. ಅಲ್ಲೊಂದು ವೀಡಿಯೋ ಮಾಡೋಕ್ಕೂ ಮರ್ತೋಯ್ತು. ಏನು ರಶ್ ಅಂತೀರ, ಹಾಗಾಗಿ ಜಾಗ ಇಲ್ಲ. ಜನ ನಮಗಿಲ್ಲೇ ಹತ್ತಿರದಲ್ಲಿ ಒಂದು ಮಾರ್ಕೆಟ್ ಆಗಿದೆ. ಅಲ್ಲಿ ಜನ ಇರಲಿಲ್ಲ, ಎಲ್ಲರೂ ಮಾಡ್ಬೋಯ್ತು. ಅದು ಮಾರ್ಕೆಟ್ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದಿವಿ, ಯಾವುದು ಬಿಡಲಿಲ್ಲ. 9:30 ಮಾಡಿದ್ದೀವಿ ಬರ್ತಾರೆ. ಫ್ರೆಂಡ್ಸ್, ರೊಟ್ಟಿ ಆಗಿದೆ, ತಿನ್ಬೇಕು. ನಮ್ಮ ಮನೇಲಿ ಇರಲಿ ಅಂತ ಕಳೆದೆ. ಈಗ ಹೇಳ್ತಾ ಇದ್ದಾರೆ 10:45 ಐತಿ. ಇಷ್ಟು ಲೇಟ್ ಯಾವತ್ತೂ ತಿಂದಿನ ಒಂದೊಂದಿನ. ನನ್ನ ಮಗ ಲೇಟ್ ಅಂದಾಗ ಅವನಿಗೆ ಹಾಕ್ಕೊಟ್ಟೆ. ಅವಾಗಲೇ ಎಲ್ಲ ಮೊಸರಾಕಲ್ಲೇ ಪೀಸ್ ಮಾಡೆಲ್ಲ ಇಟ್ಟೋದಿಲ್ಲ. ತೋರಿಸ್ತೀನಿ ಬನ್ನಿ. ಅವನ ರೊಟ್ಟಿ, ನಮ್ಮ ರೊಟ್ಟಿ ಆಗಿ ಅಲ್ಲೇ ಕೂತಿದೆ. ಇನ್ನು ತಿನ್ನಬೇಕು. ತೊಳೆಯೋಕ್ಕಪ್ಪ ಮತ್ತೆ ರೊಟ್ಟಿ ತಿಂದು ಗಟ್ಟಿಯಾಗುವೆ. ಆಲೂಗಡ್ಡೆ ಪಲ್ಯ, ಇವನು ಮೊಸರು, ಹಾಲು ಎಲ್ಲ ಇಲ್ಲೇ ಕೂತದೆ. ಸಿಕ್ತಾನಾ ಬಾಲ? ಎಲ್ಲೇ? ಓ ಹೌದು, ಕೊಚ್ಚಿ ತುಂಡು ಮಾಡಿ ಇಟ್ಟಿಯಲ್ಲ. 1 ತಿಂಗಳ ನಂತರ ಕರ್ಕೊಂಬಂದಿನಿ ಇವ್ರ ಮನೆಗೆ. ನೋಡಿ, ಅವ್ನು ಇಟ್ಕೊಂಡಿದ್ದು ಇವನಿಗೆ ಬೇಕು, ಇವನು ಇಟ್ಕೊಂಡಿದ್ದು ಇವನಿಗೆ ಬೇಕು. ಭಗವಾನ್, ಇದಂತ ದೊಡ್ಡ ಕಷ್ಟದ ಕೆಲಸ. ನೋಡಿ, ಇವನ್ನ ಬಿದ್ದು ಎದ್ದು ಹೊತ್ತು ಎಲ್ಲ ಆಗೋಯ್ತು. ಒಂದು ರೌಂಡ್ ನೈ ಚಿನ್ನಿಗ ಛೀ ಗಂಧ ಬ್ಯಾಡ್ ಬಾಯ್. धक्का मत देना बाबू. छी ए फेंकना सुस्ती. ये दोनों मिलके मुझे ये कर रहे थे. ओय ಮಹಾರಾಜ್ರೆ, ಏನು ಚಕಲ್ ಬಟ್ಟೆ ಹೊಡ್ಕೊ ಕುತ್ಕೊಬಿಟ್ಟಿರಲ್ಲ. ಏನು ನೋಡ್ತಾ ಇದ್ದೀಯಾ? ಓಯ್ ಸ್ವಸ್ತಿ, ನೀನೇ ಟಿ ವಿ ನೋಡೋದು? ಬರೇ ಏನು ನೋಡ್ತಿದ್ದೆ ಟಿ ವಿಲಿ? ನಾವು ಊಟ ಮಾಡ್ತೀವಿ. ಹೋಗಿ ಮೇಲ್ಗಡೆ ಮನೇಲಿ ಊಟ ಮಾಡ್ತಿದ್ದಾನಂತೆ. ಬರೋಕ್ಕೆ ರೆಡಿ ಇಲ್ಲ ಹುಡುಗ. ಮೇಲ್ಗಡೆಯಿಂದ ಮನೆಯಿಂದ ನಾವಿಬ್ಬರೇ ಬಂದ್ವಿ. ಅಲ್ಲೇ ಬಿಟ್ಟು ಬಂದಿದ್ದೀವಿ ನೋಡಿ. ಈಗ ಫೋನ್ ಮಾಡ್ರೆ ಊಟ ಮಾಡ್ತೀವಲ್ಲ, ಅದಕ್ಕೆ. ಸೊ ನಾವು ಈಗ ಊಟ ಮಾಡ್ತೀವಿ. ನೆಕ್ಸ್ಟ್ ಕರ್ಕೊಬರೋಕ್ಕಾಗುತ್ತೆ. ಫ್ರೆಂಡ್ಸ್, ಅನ್ನ, ಬೇಳೆ ಸಾರು, ಮೊಟ್ಟೆ ಬುರ್ಜಿ, ಬೆಳಗ್ಗೆ ಒಂಚೂರು ಆಲೂಗಡ್ಡೆ ಪಲ್ಯ. ಸರಿ ನಾವಿಬ್ರು ಉಣ್ತಿದ್ದೀವಿ. ಸರಿ, ಅವ್ನು ಬರೋದು ಲೇಟ್ ಆಗುತ್ತಲ್ಲ. ಸೊ ಬ್ಯಾಟಿಂಗ್ ಟೈಮ್ ಆಗಿಬಿಡುತ್ತೆ. ನೋಡಿ, ಫ್ರೆಂಡ್ಸ್, ಊಟ ಆಗಿ ಮಗನ ಕಾಯ್ತಾ ಕೂತೀವಿ. ಒಂದು ಸತಿ ಹೋಗಿ ಕರ್ಕೊಬರೋಕೆ ಹೋದ್ರು ಬರಲ್ಲ ಅಂದ. ಎಂತ ಮಾಡೋದು? ಗಂಟೆ ಹೊತ್ತಾತ ಬಂತು. ಬೆಳಗ್ಗೆ ಬೇಗ ಹೇಳ್ಬೇಕು, ಬೇರೆ ವಾರ. ಅರ್ಧ ತಲೆ ಬಿಸಿ ನನಗೆ. ಅದಕ್ಕೆ ನಾನು ಮೇಲೆ ಕರ್ಕೋಗ. ಅವ್ರ ಮನೆಗೆ ಹೋದ್ರೆ ಅವ್ನು ಕೆಳಗೆ ಇಳಿಯಲ್ಲ. ನಾನು ಸುಮಾರು ದಿನ, ಈ ತಿಂಗಳುಗಳ ಮೇಲೆ ಆಗಿದೆ ಕರ್ಕೊಂಡೇ ಹೋಗಿರಲಿಲ್ಲ. ಇವತ್ತು ಇವ್ರು ಕರ್ಕೊಂಡು ಹೋಗಿದ್ದು. ನಾ ಕೆಳಗಡೆ ಹೋಗಿ ಹುಡುಕ್ತಿದ್ದೀನಿ ಎಲ್ಲದಾರೆ ಅಂತ. ಇವರು ಮೇಲದಾರೆ, ಇಬ್ಬರು ಅಪ್ಪ ಮಗ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಫೈನಲಿ ಬಂದ. ತಂದುಬಿಟ್ಟು ನಾನು ಹೋದರೆ ನನ್ನ ಜೊತೆ ಬರಲಿಲ್ಲ. ಮತ್ತು ನನ್ನ ಜೊತೆನೇ ಅವರು ತಂದು ಕರ್ಕೊಬಂದು ಬಿಟ್ಟೋದ್ರು. 10:10ಕ್ಕೆ ಬಂದ. ಹೋಗ್ತದಾನೆ, ಹೋಗೋಕ್ಕೂ ಬಿಡ್ತಿಲ್ಲ. ಡಿ ಮಾಮ ಅಂತ ಹೊಳ್ತಾನೆ. ಚಲೋ ಮಲ್ಗ. ನನಗೆ ಗುಡ್ ನೈಟ್ ಹೇಳು ಫಸ್ಟು. ಕೊಡ್ತೀನಿ, ಗುಡ್ ನೈಟ್ ಹೇಳು. ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್. ಹಾಂ,